ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಹಾಗೂ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ತಡ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಗುರುಜಿಯವರೊಟ್ಟಿಗೆ ಮಾತನಾಡಬಹುದಾಗಿದೆ. ಮದುವೆ, ಮನೆ, ಆಸ್ತಿ ವಿವಾದ, ಕೋರ್ಟು ಕಚೇರಿ, ಶಿಕ್ಷಣ, ಯಾವುದೇ ವಿಚಾರ ಆಗಿರಬಹುದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯ ಭಾಗದಲ್ಲಿ ಏನು ಪರಿಹಾರ ಇದೆ, ಆ ಪರಿಹಾರವನ್ನು ನೀವು ಕೂಡ ಪಡೆದುಕೊಳ್ಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಎಂದಿನಂತೆ ಯಾವಾಗಲೂ ಕೂಡ 8:00 ಟಿವಿ ಮುಂದೆ ಕೂತ್ಕೊಂಡು ನೋಡಬೇಕು, ಕರೆ ಮಾಡಬೇಕು, ಗುರುಜಿಯವರೊಟ್ಟಿಗೆ ಮಾತನಾಡಬೇಕು. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ಮ್ಯಾಮ್, ನಾವು ಕಲಬುರಗಿಯಿಂದ ಫೋನ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಅಣ್ಣನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ, ಹೇಳ್ತೀನಿ ಮ್ಯಾಮ್. 19 9 2003 ಹುಟ್ಟಿದ ಸಮಯ ರಾತ್ರಿ 11:20. ರಾತ್ರಿ 11:20. ಹುಟ್ಟಿದ ಸ್ಥಳ ಕಲಬುರಗಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವ್ರು ಬ್ಯಾಂಕ್ ಕೋಚಿಂಗ್ ತಗೊಂಡಿದ್ದಾರೆ, ಬ್ಯಾಂಕ್ ಒಳಗೆ ಜಾಬ್ ಟ್ರೈ ಮಾಡ್ತಾರ, ಆಗ್ತದ ಏನ್ ಮಾಡ್ತದ ಅಂತ ಕೇಳಬೇಕು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಕಲಬುರ್ಗಿ ಬರ್ತಾ ಇದೆಯಾ ನೋಡ್ಬೇಕು. ಗುಲ್ಬರ್ಗ. ನಮಸ್ಕಾರ ಗುರುಜಿ. ಕಲಬುರ್ಗಿನ ಗುಲ್ಬರ್ಗನ ಎರಡು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕಡೆ ಹಾಕ್ಬಿಡ್ತೀವಿ, ಸ್ವಲ್ಪ ಸೇಮ್ ಹತ್ರ ಬರುತ್ತೆ, ತೊಂದರೆ ಇಲ್ಲ. ಸೊ ಇದರ ಜಾತಕದ ಪ್ರಕಾರ 22 ವರ್ಷ ಅವ್ರಿಗೆ. ಬ್ಯಾಂಕಿಂಗ್ ಅಂದ್ರೆ ಯಾವುದು? ಅವರು ಬಿಕಾಮ್ ಮಾಡಿ ಬ್ಯಾಂಕ್ ಕೋಚಿಂಗ್ ಮಾಡಿದ್ರೆ ಹೈದರಾಬಾದ್ ಒಳಗ. ಈಗ ಬ್ಯಾಂಕ್ ಒಳಗೆ ಜಾಬ್ ಟ್ರೈ ಮಾಡಕತ್ತಾರ. ಬ್ಯಾಂಕ್ ಒಳಗಡೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಬ್ಯಾಂಕಿಂಗ್ ಕಾಂಬಿನೇಷನ್ಗೆ ನಮಗೆ 6ನೇ ಮನೆ ಬರಬೇಕು. ಬಟ್ ಆದ್ರೆ ಪ್ರೈವೇಟ್ ನೋಡ್ತಾ ಇದ್ರೆ ಗೌರ್ಮೆಂಟ್ ನೋಡ್ತಾ ಇದ್ದಾರೆ? ಪ್ರೈವೇಟ್ ಗೌರ್ಮೆಂಟ್ ಎರಡು. 6ನೇ ಮನೆ, 2ನೇ ಮನೆ ಬ್ಯಾಂಕು, 6ನೇ ಮನೆ ಬ್ಯಾಂಕ್ ಬರುತ್ತೆ, 10ನೇ ಮನೆ ಮ್ಯಾನೇಜ್ಮೆಂಟ್ ಬರುತ್ತೆ. ಯಾವುದು ಬರ್ತಾ ಇದೆ ನೋಡೋಣ. 2029ವರೆಗೂ ಗುರು ಆದಮೇಲೆ ಶನಿ ಭಾಳ ಇಂಪಾರ್ಟೆಂಟ್ ಆಗ್ತಾನೆ ಆ ಲೈನಲ್ಲಿ ಹೋಗೋಕ್ಕೆ. ಕಾಂಬಿನೇಷನಲ್ಲಿ ನಾವು ನೋಡೋಣ ಹೇಗಾಗುತ್ತೆ ಅಂತ. ಶನಿ ಕಾಂಬಿನೇಷನ್ ಬರಬೇಕು. ಶನಿ ಕಾಂಬಿನೇಷನಲ್ಲಿ 6 ಬಂದಿದೆ. ಎಸ್, ಅವ್ರಿಗೆ ಬ್ಯಾಂಕಿಂಗ್ ಹೋಗ್ತಾರೆ. ಆದರೆ ಕಂಟಿನ್ಯೂಟಿ ಇರೋದಿಲ್ಲ. 29 ಆದಮೇಲೆ ಕಂಟಿನ್ಯೂಟಿ ಸ್ವಲ್ಪ ಕಷ್ಟ. ಅಂದರೆ 29 ಈ ಫಸ್ಟ್ 3 ಇಯರ್ಸ್ ಬ್ಯಾಂಕ್ ಹೋಗ್ಬೋದು, ಮತ್ತು ಶಿಫ್ಟ್ ಆಗ್ಬೋದು ಬೇರೆ ಯಾವುದಾದ್ರು ಏರಿಯಾಗೆ. ಬಟ್ ಆದರೆ ನಾನು ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದರೆ 12 ಅಂತಂದರೆ ಇನ್ವೆಸ್ಟ್ಮೆಂಟ್ ಅಂತ, ಅದರ್ಸ್ ಇನ್ವೆಸ್ಟ್ಮೆಂಟ್ನ ನಾವು 12 ಅಂತ ನಾವು ಕರಿತೀವಿ. ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಹೋದರೆ ಒಳ್ಳೆಯದು. ಬ್ಯಾಂಕಿಂಗಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಸೊ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದಿದೆ, ಟೆನ್ಷನ್ ಇಲ್ಲ. 1910 ಶನಿಯ ಉಂಗುರವಾಗಿರ್ತಕ್ಕಂಥ ಬ್ಲೂ ಸಫೈರ್ನ ಹಾಕ್ಕೊಳ್ಳಿ ಬಲಗೈ ಮಧ್ಯದ ಬೆಳಗ್ಗೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ನೀವು ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಾವು ಒಂದು ಟ್ರಾವೆಲ್ಸ್ ಬಿಸ್ನೆಸ್ ಓಪನ್ ಮಾಡೋಣ ಅಂತಿದೀವಿ. ಓಕೆ, ಅದು ನಮ್ಮ ಮಿಸಸ್ ಹೆಸರಲ್ಲಿ ಮಾಡೋಣ ಅಂತಿದೀವಿ. ಅದು ಆಗ್ ಬರುತ್ತಾ ಇಲ್ವೋ ಅಂತ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು ಸರ್. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 48. 48. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಗಳೇ. ಪ್ರಶ್ನೆ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಇನ್ನೊಂದ್ಸತಿ ಹೇಳಿ. ಅದು ಟ್ರಾವೆಲ್ಸ್ ಬಿಸ್ನೆಸ್ ನಮ್ಮ ವೈಫ್ ಹೆಸರಲ್ಲಿ ಮಾಡಬೇಕು ಅಂತಿದೀವಿ. ಅದು ಆಗ್ ಬರುತ್ತಾ ಇಲ್ವೋ ಅಂತ. ಸರಿ, ಇದರ ಪ್ರಕಾರ ನೋಡೋಣ. 10, 4, 1. 4 ಟ್ರಾವೆಲ್ ತೋರಿಸುತ್ತೆ, 10 ನೇಮ್ ತೋರಿಸುತ್ತೆ. 7ನೇ ಮನೆ ಬಿಸ್ನೆಸ್ ಅಂತ ನಾವು ನೋಡಿದಾಗ 7ನೇ ಕಸ್ಪ್ಗೆ ಹೋಗಿ ಇದು ನಡೆಯುತ್ತಾ ಇಲ್ವಾ ಅಂತ ಮುಂದೆ ಬರ್ತಕ್ಕಂಥ ನೋಡೋದ್ರಲ್ಲಿ ಸೆಲ್ಫ್ ಎಫರ್ಟಿಂದ ಜಾಸ್ತಿ ನಡೆಯುತ್ತೆ. ನ್ಯಾಚುರಲ್ ಆಗಿ ನಡೆಯೋದು ಕಷ್ಟ. ನ್ಯಾಚುರಲ್ ಅಂತಂದರೆ ಸುಮ್ಮನೆ ನಾವು ಕೂತ್ಕೊಂಡಿದ್ದ ತಕ್ಷಣ ಎಲ್ಲ ಜನ ಬಂದ್ಬಿಡಲ್ಲ. ತುಂಬ ಹೋಗಿ ವರ್ಕ್ ಮಾಡಿದ್ರೆ ಇದು ಗುರುವಿನ ನಕ್ಷತ್ರದಲ್ಲಿ ಕೇಳಿರೋದ್ರಿಂದ 1 ವರ್ಷ ಕಷ್ಟಪಟ್ಟರೆ ಆಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. 1 ವರ್ಷ ಸಾಹಸ ಮಾಡಬೇಕು, ಟ್ರಾವೆಲ್ಸ್ ಮಾಡ್ಬೋದು. ಯಾಕಂದರೆ ಅಂಡರ್ಗ್ರೌಂಡಲ್ಲಿ 7-10 ಕಾಂಬಿನೇಷನ್ ಇರ್ತಕ್ಕಂಥದ್ದು
ಖಂಡಿತ ಒಳ್ಳೆಯದು. ದಶಾ ನೋಡ್ತೀವಿ, ಹಾಗೆ ಕಂಟಿನ್ಯೂಟಿ ನೋಡೋದು ದಶಾಗೆ ಇಂಡಿಕೇಷನ್ನು ಆಗುತ್ತೆ ಅಂತ, ಅದು ಕಂಟಿನ್ಯೂಟಿ ದಶಾನದಲ್ಲಿ ನೋಡ್ತೀವಿ. ಚಂದ್ರ ದಶಾ 32ವರೆಗೂ ಇದೆ, 32ವರೆಗೂ ಕೂಡ ಕಂಟಿನ್ಯೂಟಿಗೆ ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಲಾಂಗ್ ಟರ್ಮಲ್ಲಿ ಮಂಗಳ ಚೆನ್ನಾಗಿದೆ, ಟ್ರೈ ಮಾಡಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಹಾಗೆ ಟ್ರಾವೆಲ್ ಇರ್ತಕ್ಕಂಥ ಗ್ರಹ 4-2 ಬಂದಿರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಅಂತ ಪೂಜೆ ಮಾಡಿ ಕೊಡ್ತಕ್ಕಂಥ ಒಂದು ಉಂಗುರ ಇದೆ, ಆಫೀಸಲ್ಲಿ ಕೇಳಿ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ, ಹಾಕ್ಕೊಳ್ಳಿ, ಸ್ಟಾರ್ಟ್ ಮಾಡಿ, ಸಕ್ಸಸ್ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಪಡೆಯೋಕೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರುತ್ತಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಈಗಲೇ ರಿಜಿಸ್ಟರ್ ಆಗಿ 113ನೆಯ ಬ್ಯಾಚ್ ಜೂನ್ 8ರಿಂದ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ಅತಿ ಕಡಿಮೆ ದರದಲ್ಲಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ, ಮನೆಯಿಂದಲೇ ಕುಳಿತು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಆದರೆ ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಬಂದು ಮಾತನಾಡಿ. ಹಾಗೆ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿಬಿಟ್ಟು ಮಾತನಾಡೋದು ತುಂಬ ಒಳ್ಳೆಯದು, ಯಾಕಂದರೆ ಕರೆಗಾಗಿ ಇನ್ನೊಬ್ಬರು ಕೂಡ ಕಾಯ್ತಾ ಇರ್ತಾರೆ. ಓಕೆ, ಹಾಗಾದರೆ ಕೈಲಾಶ್ ಯಂತ್ರ ಸ್ಥಾಪನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಹಾಗೆ 113ನೆಯ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಜೂನ್ 8ನೇ ತಾರೀಕಿನಿಂದ. ಇದಕ್ಕೆಲ್ಲ ಹೇಗೆ ರಿಜಿಸ್ಟರ್ ಆಗಬೇಕು, ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಕಲಿಸ್ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ವಿಟಿಸ್ ಕೂಡ ಇದೆ, ನೋಡ್ಕೊಂಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಹೀಯಾಳ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11ರಿಂದ 12:30, ಸಂಜೆ 7:30ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ತಮ್ಮ ಹೆಸರಮ್ಮ? ಭಾಗ್ಯಲಕ್ಷ್ಮಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳಿ. 25 25 11 11 2008. 2008. ಹುಟ್ಟಿದ ಸಮಯ? ಬೆಳಗ್ಗೆ 7:20 ಮೇಡಮ್. 7:20. 7:20. 7:20. ಓಕೆ. ಬೆಳಿಗ್ಗೆ ಹಿರಿಯೂರು ಮೇಡಮ್. ಹಿರಿಯೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಇದು PUC ಆಗಿದೆ ಮೇಡಮ್, 2nd PUC ಆಗಿದೆ. ನೆಕ್ಸ್ಟ್ ಯಾವ್ದಕ್ಕೆ ಜಾಯಿನ್ ಮಾಡಿಸ್ಬೇಕು ಅಂತ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇದೆ ಅದಕ್ಕೆ. ಓಕೆ, ಎಜುಕೇಶನ್ ಬಗ್ಗೆ ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ.
ನಮಸ್ತೆ ಗುರುಜಿ, ನಾನು ಈಗ ನಿಮ್ಮ ಸ್ಟೂಡೆಂಟ್ ಗುರುಜಿ. ಯಾವ ಕಾಂಬಿನೇಷನ್ ಆಲ್ರೆಡಿ ತೊಗೊಂಡಿದ್ದಾರೆ ಅದನ್ನು ಹೇಳಿ. ಸೈನ್ಸ್ ತಗೊಂಡಿದ್ದಾನೆ ಗುರುಜಿ. ಸೈನ್ಸ್ ತೊಗೊಂಡಿದ್ದಾರೆ, ಓಕೆ. ಇದರ ಪ್ರಕಾರ 2038 ಗುರು ತೋರಿಸ್ತಾ ಇದೆ. ಗುರುವಿನ ಕಾಂಬಿನೇಷನ್ 12 ತೋರಿಸಿದೆ. CSA ಬೆಸ್ಟು ಅಂತ ತೋರಿಸ್ತಾ ಇದೆ. ಮೆಡಿಕಲ್ ಟ್ರೈ ಮಾಡಬಹುದು, ಯಾಕಂದರೆ 12 ಜೊತೆ 10 ಇರೋದ್ರಿಂದ. ಫಸ್ಟ್ ಆಪ್ಷನ್ನು 12th ಹೌಸು ಕಂಪ್ಯೂಟರ್ ಸೈನ್ಸ್ ತೋರಿಸುತ್ತೆ, ಎಲೆಕ್ಟ್ರಿಕಲ್ ತೋರಿಸುತ್ತೆ. ಬಟ್ ಅದಕ್ಕೆ 10 ಇರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ಇಲ್ಲಿ. 10 ಒಂದು ತುಂಬ ಅಡ್ವಾಂಟೇಜ್ ಮಾಡುತ್ತೆ. ಸ್ವಲ್ಪ ಅವ್ರಿಗೆ ಒಂದು ಚೂರು ಸೋಂಬೇರಿತನ ಬಿಟ್ಟರೆ ಡೆಫಿನೆಟ್ಲಿ ಅವ್ರಿಗೆ ಮೆಡಿಕಲ್ಗೆ ಊಪರ್ ಬರುತ್ತೆ. ಅಂದರೆ ನಾರ್ಮಲಾಗಿ ಮಾಡಿದ್ರೆ ಇಂಜಿನಿಯರ್ ಈಸಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಮೆಡಿಕಲ್ ಸ್ಟ್ರಾಂಗ್ ಆಗಿಬಿಡುತ್ತೆ. LLB ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಗುರುಜಿ. LLB 12 ಒಳ್ಳೇದು. ಮತ್ತು ಸೈನ್ಸ್ ತಗೊಂಡಿದ್ದಾರೆ ಅವರು ಗುರುಜಿ. ಈಗ ಯಾಕೋ ಇದ್ದಕ್ಕಿದ್ದಂಗೆ LLB ಮಾಡೋಣ ಅಂತ ಕೇಳ್ತಿದ್ದಕ್ಕೆ ಕನ್ಫ್ಯೂಸ್ ಆಗ್ತಿತ್ತು ಗುರುಜಿ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. 12, 10. ಬಟ್ ಆದರೂ ಕೇಳ್ಬಿಟ್ಟು ಮಾಡಕ್ಕೆ ಕೇಳಿ. ನೀವು ಯಾವ್ದಾದ್ರು ಫೋರ್ಸ್ ಮಾಡಿ ಸೇರಿಸಿ ಅವರು ಮಾಡಿಲ್ಲ ಅಂತಂದರೆ ಖಂಡಿತ ಅಲ್ಲಿ ಸಕ್ಸಸ್ ಆಗೋದು ಸ್ವಲ್ಪ ಕಮ್ಮಿ. ಬಟ್ ಯಾಕಂದರೆ ಸೂರ್ಯನ ಸೇರಿಸ್ಬೋದಾ ಗುರುಜಿ ಇಂಜಿನಿಯರಿಂಗ್ ನಲ್ಲಿ? ಯಾವುದು ಎಲೆಕ್ಟ್ರಿಕಲ್ ಅದನ್ನ ಸೇರಿಸ್ಬೋದಾ? ಎಲೆಕ್ಟ್ರಿಕಲ್ ಬೇಡ, CSA ಬರ್ತಾರೆ. 12th ಹೌಸು CSA ತೋರಿಸುತ್ತೆ, 10th ಹೌಸು. ಸ್ವಲ್ಪ ಕೂರಿಸಿ ಕರೆಕ್ಟಾಗಿ ಕೇಳ್ಬಿಟ್ಟು ಮಾಡಿ, ಇಲ್ಲ ಅಂದರೆ ಮಧ್ಯದಲ್ಲೇ ಬಿಡ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಸೂರ್ಯನ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಹಠದ ಸ್ವಭಾವ ಎಜುಕೇಷನ್ ಮೇಲೆ ಹಾಕ್ತಾರೆ. ಹೇಳಿದ ಸೇರಿಸಿಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಕೂತ್ಕೊಳ್ತಕ್ಕಂಥ ಕಾಂಬಿನೇಷನ್ 12ನೇ ಮನೆ ಬರುತ್ತೆ, ಬೇಡ. ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಚೆನ್ನಾಗಿದೆ, 12th ಒಳ್ಳೆಯದೇ. ಆದರೆ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಇದನ್ನು ಮಾಡ್ತೀನಿ ಅಂತ ಮನಸ್ಸಿಗೆ ಹಾಕ್ಕೊಂಡ್ರೆ ಅದನ್ನು ಮಾಡ್ತಾರೆ. ಸೊ ಇಲ್ಲಿ ಮನಸ್ಸಿನ ಒಂದು ವಿಚಾರ ಬರೋದ್ರಿಂದ ಅವರು ಲಾನೇ ಮಾಡ್ತೀನಿ ಅಂತಂದರೆ ಕೇಳಿ 10 ಸತಿ ಕೇಳಿ 20 ಸತಿ ಕೇಳಿ ಯೋಚನೆ ಮಾಡ್ತೀಯಾ ಅಂತ ಕೇಳಾದ್ಮೇಲೆ ಮಾಡಬೇಕು. ಆವಾಗಲೇ ಸಕ್ಸಸ್ ಆಗ್ತಕ್ಕಂಥ ತೋರಿಸುತ್ತೆ. ಆದರೂ ಕೂಡ ನಮ್ಮ ಕಾಂಬಿನೇಷನಲ್ಲಿ ಇಲ್ಲಿ ನಿಮಗೆ ಎಜುಕೇಷನ್ ಅಂತ ನಾವು ಹಾಕಿರ್ತೀವಿ, ಜಾಬ್ ಅಂತಲೂ ಹಾಕ್ಕೊಳ್ಬೋದು. ಇಲ್ಲಿ ನಾವು ದಶಾದಲ್ಲಿ ನಮ್ಮ ಕ್ಲಾಸಲ್ಲಿ ಇದನ್ನು ತೋರಿಸ್ತೀವಿ, ಇಷ್ಟು ಏರಿಯಾ ಇದೆ ಅಂತ. ಇಷ್ಟು ಏರಿಯಾದೊಳಗಡೆ ಅವರು ಮಾಡಬೇಕು ಅಂತ ಬರುತ್ತೆ. ಸೊ ಇಷ್ಟು ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತಕ್ಕಂಥ ತೋರಿಸಿದೆ. ಈ ಏರಿಯಾ ಪೂರ್ತಿ ನೋಡ್ಬೋದು ನೀವು. ಇಲ್ಲಿ ಲೀಗಲ್ ಅನ್ನೋ ಒಂದು ಕಾಂಬಿನೇಷನ್ ಕಾಣಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಲೀಗಲ್ ಅನ್ನೋ ಒಂದು ಕಾಂಬಿನೇಷನ್ ಇದೆ. ಖಂಡಿತ ಈ ಏರಿಯಾದಲ್ಲಿ ಮಾತ್ರ ಮಾಡಿದ್ರೆ ಮಾತ್ರ, ಇಷ್ಟೇ ಏರಿಯಾದಲ್ಲಿ ಮಾತ್ರ ಮಾಡಬೇಕು ಅವರು. ಇಷ್ಟು ಏರಿಯಾದಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದು ಎಲ್ಲನೂ ಇಲ್ಲ, ಎಲ್ಲ ಏರಿಯಾನೂ ಇಲ್ಲ. ಇಲ್ಲಿ ಬ್ಯಾಂಕಿಂಗ್ ಎಲ್ಲ ಬರೋದಿಲ್ಲ, ಇಲ್ಲೆಲ್ಲ ಇಲ್ಲಿ ಬ್ಯಾಂಕಿಂಗ್ ಬರೋಲ್ಲ, ಬೇರೆ ಎಲ್ಲ ಬರೋಲ್ಲ. ಬಟ್ ಇದು ಈ ಏರಿಯಾದಲ್ಲಿ, ಅದಕ್ಕೆ ನಾನು ಹೇಳೋದು, ನೀವು ಅಸ್ಟ್ರಾಲಜಿ ಕಲಿತಾಗ ಯಾವ ಲೈನ್ಗೆ ಹೋಗಬೇಕು ಅಂತ ಒಂದು ಕೊಡುತ್ತೆ ಪ್ಯಾರಾಮೀಟ್ರ್. ಡಿವಿಯೇಟ್ ಆದಾಗ ಇಲ್ಲಿಂದ ನಮಗೆ ದುಡ್ಡು ಬರೋದಿಲ್ಲ. ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಹಾರೋಸ್ಕೋಪಲ್ಲಿ ನಾವೇನು ಹೇಳ್ಕೊಡ್ತೀವಿ, ಇದು ಬ್ಯಾಡ್ ಅಂತ ಬಂದಿದೆ. ಬ್ಯಾಡ್ ಬಂದಾಗ ದುಡ್ಡು ಬರಲ್ಲ ಅಲ್ಲಿಂದ. ಆದರೆ ಈ ಬ್ಯಾಡ್ ಬಂದಾಗ ಒಂದು ಸಜೆಷನ್ ಇದೆ, ಸಕ್ಸಸ್ ರೇಟ್ ಆಗಬೇಕು ಅಂತಂದರೆ ಈ ಕೆಳಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ. ವೀಕ್ಷಕರಿಗೆಲ್ಲ ಹೇಳೋದು ಇಷ್ಟೇ, ನಿಮ್ಮ ಮಕ್ಕಳಿಗೆ ಯಾವ ಲೈನು ಗೊತ್ತಾಗ್ತಾ ಇಲ್ಲ, ಮತ್ತು ಯಾವುದೋ ಲೈನ್ಗೆ ಹೋದ್ವಿ ಅಲ್ಲಿ ದುಡ್ಡು ಬರ್ತಾ ಇಲ್ಲ, ಸಂಬಳ ಬರ್ತಾ ಇಲ್ಲ, ಯಂಗ್ಸ್ಟರ್ಸ್ಗೂ ಹೇಳ್ತಾ ಇರೋದು ಅಷ್ಟೇ. ನಿಮ್ಮ ಲೈಫ್ ಬದಲಾವಣೆ ಆಗಬೇಕು ಅಂತಂದರೆ ನಕ್ಷತ್ರ ನಾಡಿ ಕಲೀರಿ. ಇದರಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೆ ಇನ್ನೊಂದು ಸಿಗೋದಿಲ್ಲ. ನೀವು ನಿಮ್ಮ ಯಾರಂತಾರೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಥವಾ ಯಾರೋ ಒಬ್ಬರು ಇವ್ರು ಇರ್ಬೋದು, ಅವ್ರ ಪ್ರಕಾರ ನಾನು ಅವರೇನೋ ಹೇಳಿದ್ರು ಅಂತ ಹೋಗ್ಬೋದು. ಆದರೆ ಲಾಂಗ್ ಟರ್ಮಲ್ಲಿ ಹೋದಾಗ ನಿಮಗೆ ವರ್ಕ್ ಪ್ರೆಷರು ಏನಾರು ಒಂದು ಆಗ್ತಾ ಇರುತ್ತೆ. ನನ್ನ ಸಜೆಷನ್ನು, ಇವ್ರು ಹೇಳ್ದಂಗೆ ಇವ್ರಿಗೆ ಕನ್ಫ್ಯೂಷನು. ಇವರು ಸೈನ್ಸ್ ತಗೊಂಡಿದ್ದಾರೆ. ಸೈನ್ಸ್ ತಗೊಂಡಾದ್ಮೇಲೆ ಈಗ ಅವ್ರಿಗೆ ನಾನು CS ಹೇಳ್ತೀನಿ, ಅವರು ಎಲೆಕ್ಟ್ರಿಕಲ್ ಅಂತ ಇದ್ದಾರೆ. ಮತ್ತು ಅವ್ರ ಮಗ ಇದಂತಾರೆ, ಏನೋ ಲಾ ಅಂತಾರೆ, ಲೀಗಲ್ ಅಂತಾರೆ. ಸೊ ಈ ಕಾಂಬಿನೇಷನಲ್ಲಿ ಇಷ್ಟರೊಳಗಡೆ ಇದ್ದರೆ ಹೆಚ್ಚಿನ ಹಣ ಸಂಪಾದನೆ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಎಲೆಕ್ಟ್ರಿಕಲ್ಗೆ ನಮಗೆ ಮಂಗಳನ ಒಂದು ಅಂಶ ಇರಬೇಕು. ಎಲ್ಲರೂ ಒಂದು ಕಡೆ ಮಂಗಳನ ಅಂಶ, ಸೂರ್ಯನಿಗಿನ ಹೆಚ್ಚಾಗಿ ಮಂಗಳ ಕಾರಕ ಆಗಿರ್ತಕ್ಕಂಥದ್ದು. ಎಲ್ಲರೂ ಮಂಗಳ ನೋಡ್ತೀವಿ, ಅಲ್ಲಿ ಮಂಗಳ ಇಲ್ಲ. ಮುಂದೆ ಫ್ಯೂಚರ್ ಏನಾದ್ರು ಕಂಟಿನ್ಯೂಟಿ ಮಾಡ್ತಾರಾ ಅಂತ ನೋಡಿದಾಗ ಇಲ್ಲೂ ಕೂಡ ಸೂರ್ಯನ ಪ್ರಭಾವವೇ ಜಾಸ್ತಿ ಇದೆ. ಸೂರ್ಯ ಅಂತಂದರೆ ಸ್ವಲ್ಪ ಲೀಡರು, ಸ್ವಲ್ಪ ಲೀಗಲ್ಗೆ ಹೋಗೋ ಚಾನ್ಸಸ್ಸನ್ನು ಸ್ವಲ್ಪ ತೊಗೋಬೋದು. ಕಂಪ್ಯೂಟರ್ ಸೈನ್ಸು ಸ್ವಲ್ಪ ಆ ಒಂದು ಲೀಡಿಂಗ್ ಕಂಪನಿ ಇರ್ತಕ್ಕಂಥದ್ದು ತೊಗೊಳ್ಬೋದು. ಇವೆರಡು ಆಪ್ಷನ್ಸ್ ಬಿಟ್ಟು ಬೇರೆ ಹೋಗ್ಬೇಡಿ. CS ಮಾಡ್ಕೊಳ್ಳಿ. 12th ಹೌಸ್ ಮಲ್ಟಿನ್ಯಾಷನಲ್ ಕಂಪನಿ ಕೊಡುತ್ತೆ, 12ನೇ ಮನೆ ಮಲ್ಟಿನ್ಯಾಷನಲ್ ಕಂಪನಿ ಕೊಡುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೊಮ್ಮಗನ ಬಗ್ಗೆ ಮಾತಾಡೋದು. ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. 22/11 22/11 2025. 2025. ಹುಟ್ಟಿದ ಸಮಯ 6:35. 6:35 ಬೆಳಿಗ್ಗೆ. ಹುಟ್ಟಿದ ಸ್ಥಳ ವಿಜಯಪುರ. ವಿಜಯಪುರ.
ಹೇಳಿಮ್ಮ. ಕಿರಿಕಿರಿ ವಿಜಯಪುರ. ಮಾಡ್ತಾ ಇದ್ದಾನೆ ಮೇಡಮ್. ಏನು ಮಾಡ್ತಾ ಇದ್ರೆ? ಮಗು ಇದೆ ಗುರುಜಿ, ಹಾ. ಕಿರಿಕಿರಿ ಜಾಸ್ತಿ ಮಾಡ್ತಿದ್ದಾನೆ, ಅಳ್ತಾ ಇದ್ದಾನೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಳ್ತಾ ಇರ್ತಕ್ಕಂಥದ್ದು. ಓಕೆ, ಜಾತಕದಿಂದ ಈಗ ಡಾಕ್ಟರ್ ತೋರಿಸಿದ್ರೆ ಏನೋ ಹೇಳಲಿಲ್ವಾ? ಏನು ಹೇಳಿಲ್ಲ ಗುರುಜಿ, ಆರಾಮ್ ಇದ್ದಾನೆ ಗುರುಜಿ. ಅವನು ಊಟ ಮಾಡೋ, ನಿದ್ದೆ ಚೆನ್ನಾಗಿ ಮಾಡ್ತಾನೆ, ಹಾಲದು ಚೆನ್ನಾಗಿ ಕುಡಿತಾ ಇದ್ದಾನೆ. ಆದ್ರೆ ಕಿರಿಕಿರಿ ಅನ್ನೋದೇ ಜಾಸ್ತಿ ಇದೆ. ಕಿರಿಕಿರಿ. ಸೊ ಹೆಲ್ತ್ ಕಾಂಬಿನೇಷನ್ಗೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಈ ದಶಾದಲ್ಲಿ ಹೆಲ್ತ್ ಹಾಕ್ಬಿಟ್ಟು ನೋಡೋಣ. ಹೆಲ್ತಲ್ಲಿ ಬುಧನಲ್ಲಿ 12ನೇ ಮನೆ ಬಂದಿದೆ. ಸ್ವಲ್ಪ ಹಗಲೊತ್ತಲ್ಲಿ ಮಲಗಿಸೋದು ಕಮ್ಮಿ ಮಾಡಬೇಕು, ಅಂದರೆ ಟ್ರೈ ಮಾಡಬೇಕು ಕಮ್ಮಿ ಮಾಡೋಕ್ಕೆ. ಮಗುನೇ ನಾವು ಹೇಳೋಕ್ಕಾಗಲ್ಲ, ಬಟ್ ಹಗಲೊತ್ತಲ್ಲಿ ಸ್ವಲ್ಪ ಕಮ್ಮಿ. ಹಗಲೊತ್ತಲ್ಲಿ ಜಾಸ್ತಿ ಮಲ್ಕೊಂಡಿದ್ದ ತಕ್ಷಣ ನೈಟ್ ಹೊತ್ತು ಜಾಸ್ತಿ. 12ನೇ ಮನೆ ಸ್ವಲ್ಪ ನೈಟ್ ಆ್ಯಕ್ಟಿವ್ ಅಂತ ಕರಿತೀವಿ ನಾವು. 12th ಹೌಸ್ ಇಸ್ ನೈಟ್ ಆ್ಯಕ್ಟಿವ್, 8th ಹೌಸ್ ಇಸ್ ಹಠ ಅಂತ ಎರಡೂ ಬರುತ್ತೆ. ಸ್ವಲ್ಪ ಸೈಕಲ್ನ ಸ್ವಲ್ಪ ಒಂಚೂರು ಸಾಧ್ಯವಾದಷ್ಟು ಸ್ವಲ್ಪ ಇಂಟ್ರ್ಯಾಕ್ಷನ್ ಥರ ಇರಬೇಕು. ಇನ್ನು ಸಣ್ಣ ಮಗು ನಾವು ಹೇಳೋಕ್ಕಾಗೋದಿಲ್ಲ, ಬಟ್ ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಾಧ್ಯವಾದಷ್ಟು ಬೇಗ ಲೈಟ್ ಆಫ್ ಮಾಡಿ ಬರ್ತಾರೆ. 7 ಗಂಟೆಗೆ 8 ಗಂಟೆಗೆ ಮಾಡ್ತಕ್ಕಂಥದ್ದು ಮಾಡಬೇಕು. ಒಂದು ಇಲ್ಲಿ ಬುಧನಿಗೆ ಹೆಸರು ಕಾಳನ್ನು ದಾನ ಮಾಡಿ. 8ನೇ ಮನೆ ಹಠದ ಸ್ವಭಾವವನ್ನು ತೋರಿಸ್ತಾ ಇರೋದ್ರಿಂದ ಗುರು ಆಗಿರೋದ್ರಿಂದ ಅರ್ಶಿಣದ ಕೊಂಬು ತಗೊಳ್ಳಿ. ಒಂದು 3ರಿಂದ 4 ಅಥವಾ ಒಂದು ಪ್ಯಾಕೆಟ್ ಅರ್ಶಿಣದ ಕೊಂಬಿನ ಪ್ಯಾಕೆಟ್ ಸಿಗುತ್ತೆ. ಮಗುಗೆ ನಿವಾಳಿಸ್ಬೇಕು. ಪ್ರತಿ ಗುರುವಾರ ನಿವಾಳಿಸಿ, ಒಂದು 13 ಸತಿ ಹಿಂಗೆ ನಿವಾಳಿಸಿ ಅದನ್ನು ದೇವಸ್ಥಾನಕ್ಕಾರು ಕೊಡಿ, ಅಥವಾ ಯಾರು ಬಡವರು ಯೂಸ್ ಮಾಡೋಕ್ಕಾರು ಕೊಡಿ. ಇದನ್ನು 4 ಗುರುವಾರಗಳು ಮಾಡಿ 30-40% ಹಠ ಕಮ್ಮಿ ಆಗುತ್ತೆ. ಯಾಕಂದರೆ 8ನೇ ಮನೆ ಬರ್ತಕ್ಕಂಥ ಒಂದು ನಕ್ಷತ್ರ ಬಂದುಬಿಟ್ಟು ಗುರುವಿನ ನಕ್ಷತ್ರ ಆಗಿದೆ. ಗುರು ಚೆನ್ನಾಗಿಲ್ಲ ಇವರಿಗೆ, 8ನೇ ಮನೆ ಆಗಿರೋದ್ರಿಂದ ಗುರು ಅಷ್ಟು ಚೆನ್ನಾಗಿಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿ ಅವರು ಮಾತಾಡ್ಬೇಕು. ಗುರುಜಿ ಅವ್ರ ಹತ್ರ ಮಾತಾಡ್ಬೋದು. ತಮ್ಮ ಹೆಸರು Hello. ಹೇಳಿ. ಓಕೆ, ಕರೆ ಸಿಕ್ಕಾಗ ದಯವಿಟ್ಟು ಟಿವಿ ನೋಡಿಕೊಂಡು ಮಾತಾಡೋದನ್ನ ಕಡಿಮೆ ಮಾಡಿ. ಹಾಗೆ ಟಿವಿ ಇರುವಂಥ ಸ್ಥಳದಿಂದ ಬಂದು ಮಾತನಾಡಿ. ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲಿಬಹುದಾಗಿದೆ. ಕೇವಲ 15 ದಿನಗಳಲ್ಲೇ ಮನೆಯಿಂದಲೇ ಕುಳಿತು ಇಡೀ ಮನೆ ಮಂದಿ ಸಮೇತ ಕಲಿಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಕಲಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಹಾಗಾದರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬೇಕು, ಹಾಗೆ ರಿಜಿಸ್ಟರ್ ಮಾಡ್ಕೋಬೇಕು. ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ 113ನೆಯ ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ ನಕ್ಷತ್ರ ನಾಡಿ ಮೂಲಕ. ಈ ಒಂದು ಕಾರ್ಯಕ್ರಮದ ಮೂಲಕ ನಕ್ಷತ್ರ ನಾಡಿಯನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕಾ? ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೋಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಹಾಗೆ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ವಿಜಯ್ ಕುಮಾರ್ ಆರ್ ಅಂತ. ನಾನು ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸು, ಆಮೇಲೆ ಹೈಯರ್ ಕ್ಲಾಸ್ ಕಲ್ತಿದ್ದೀನಿ. ನೆಕ್ಸ್ಟು ಈಗ ಡಾಕ್ಟ್ರೇಟ್ ಕಂಪ್ಲೀಟ್ ಮಾಡಿ ಇವತ್ತು ಡಾಕ್ಟ್ರೇಟು ಅವಾರ್ಡ್ ಪ್ರೋಗ್ರಾಮ್ ಇದೆ. ನಾನು ಅವಾರ್ಡ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀನಿ, ಅವಾರ್ಡ್ ತಗೊಳ್ಳೋದಕ್ಕೆ ಅಂತ. ಯಾರ್ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ಅವರು ಜ್ಯೋತಿಷ್ಯ ಕಲಿಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಫಸ್ಟ್ ಹೇಳಬೇಕು ಅಂದರೆ, ವ್ಯಕ್ತಿಯ ಭವಿಷ್ಯನ ಬದಲಾಯಿಸೋಕ್ಕಾಗಲ್ಲ. ಇದು ಜ್ಯೋತಿಷ್ಯದಲ್ಲೇ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ. ಒಂದು ಸಲ ದೇವ್ರ ಹಣೆ ಬರಹ ಬರೆದ್ಮೇಲೆ ದೇವ್ರ ಸಮೇತನೂ ಚೇಂಜ್ ಮಾಡಕ್ ಬರಲ್ಲ ಹಣೆ ಬರಹನ. ಅಂಥದ್ರಲ್ಲಿ ಋಷಿಮುನಿಗಳು ಕೊಟ್ಟಿರೋಂತಹ ಯಂತ್ರ ಮಂತ್ರ ತಂತ್ರದಿಂದ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಏನೋ ಹಣೆ ಬರಹನ ಚೇಂಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೋದು ಅಷ್ಟೇ. ಮುಂದೆ ಆಗೋ ಅನಾಹುತನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಅನಾಹುತನ ತಡೆಯೋಕ್ಕಾಗಲ್ಲ. ಆದ್ರಿಂದ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಜ್ಯೋತಿಷ್ಯ ಹೇಳ್ಕೊಡೋರೇ ಸಿಗಲ್ ಕಷ್ಟ, ಸಿಕ್ಕೂರು ಹೇಳ್ಕೊಡೋರು ಕಷ್ಟ. ಆ ಜ್ಯೋತಿಷ್ಯ ಹೇಳ್ಕೊಡೋರು ಯಾರು ಸಿಗೋದೇ ಇಲ್ಲ ಹೇಳ್ಬೇಕು ಅಂದ್ರೆ. ಅಂಥದ್ರಲ್ಲಿ ದಿನೇಶ್ ಗುರೂಜಿ ಅವರು ಒಂಥರ ದೇವತಾ ಮನುಷ್ಯ ಅಂತ ಹೇಳ್ಬೋದು. ಅವರು ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತೀನಿ. ಇದಕ್ಕೆ ಕ್ಯಾಸ್ಟಿಸಮ್ ಇಲ್ಲ, ಜಾತಿ ಭೇದ ಭಾವ ಏನು ಇಲ್ಲ. ಜ್ಯೋತಿಷ್ಯ ಕಲಿಯೋದಕ್ಕೆ ಯಾವ ಜಾತಿ ಧರ್ಮದವ್ರು ಬೇಕಾದ್ರೂ ಸಹ ಕಲಿಬಹುದು ಜ್ಯೋತಿಷ್ಯನ.